ಈಗ ಇನ್ನೊಂದು ವಿಷಯ, 3-4 ತಿಂಗಳಾದಿಟ್ಟಿಗೆ ಡೈವರ್ಸ್ಗಳು. ಹೊಂದಿಕೊಂಡು ಬಾಳೋಲ್ಲ. ಏನು ಮದುವೆ ಗಂಡ ಹೆಸರಿಗಷ್ಟೇ ಇದ್ದಾನೆ. ಬರೀ ಅವನ ಇಷ್ಟ ದುಃಖಗಳನ್ನು ತಿಳ್ಕೊಳ್ಳಲ್ಲ ಹೆಣ್ಮಕ್ಳು. ಈಗ ಬರೀ ಫೋನ್ ಬಂದು ಬಹಳ ಜನ ಕೆಟ್ಟೋಗ್ಬಿಟ್ಟಿದ್ದಾರೆ ಹೆಣ್ಮಕ್ಳು. ಗಂಡ ಆಫೀಸಿಗೆ ಹೋದರೆ ಇನ್ನೊಬ್ರು ಯಾರೋ ಮನೆಗೆ ಬರ್ತಿದ್ದಾರೆ. ಗಂಡ ಮಲಗಿದ್ರೆ ಅಣ್ಣ ಅಂತ ಯಾರೋ ವಿಡಿಯೋ ಕಾಲ್ದಲ್ಲಿ ಮಾತಾಡ್ತಾರೆ. ಯಾರಮ್ಮ ಅಂತ ಗಂಡ ಎಚ್ಚರಾಗಿ ಕೇಳಿದರೆ ನಮ್ಮ ಅಣ್ಣ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆ ಥರ ಮೋಸ ಮಾಡ್ತಿದ್ದಾರೆ. ಅಣ್ಣ ಅಂದ್ಕೊಂಡೇ ಓಡೋಗ್ತಿದ್ದಾರೆ ಇವತ್ತಿನ ಜಗತ್ತಿನಲ್ಲಿ. ಅತ್ತೆ ಅಳಿನ ಜೊತೆಗೆ ಓಡೋಗ್ತಾರೆ, ಮಾವ ಸೊಸೆ ಜೊತೆಗೆ ಓಡೋಗ್ತಾರೆ. ಹಿಂದಿನ ಕಾಲದಲ್ಲಿ ಇತ್ತು ಒಳ್ಳೆ ಪದ್ಧತಿ, ಈ ಕಾಲದಲ್ಲಿ ಕೆಟ್ಟೋಗ್ಬಿಟ್ಟಿದೆ. ಗಂಡ ಹೇಳಿದ್ದೇ ವಾಕ್ಯ ಹೆಂಡತಿ ಕೇಳಬೇಕಾಗಿತ್ತು. ಹೆಂಡತಿ ಮೈ ತುಂಬ ಸೆರಗನ್ನು ಹೊತ್ಕೊಂಡು ಗಂಡನ ಮುಂದೆ ಮಾತಾಡ್ತಿದ್ರೆ ಆ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಗಂಡನನ್ನೇ ಬೈತಿರ್ತಾರೆ, ಹೊಡಿತಿರ್ತಾರೆ. ಸಂಪ್ರದಾಯ ಚೇಂಜ್ ಆಗಿಬಿಟ್ಟಿದೆ. ಗಂಡ ಸತ್ತೋಗ್ಬಿಟ್ರೆ ಬೇಗನೆ ಈಗ 3 ತಿಂಗಳು ಆದಮೇಲೆ ಮದುವೆ ಆಗ್ಬಿಡ್ತಾರೆ. ಹಳೆ ಪದ್ಧತಿ ಹೆಂಗಿತ್ತಪ್ಪ ಅಂದರೆ ಗಂಡ ಸತ್ರೂ ಹೆಂಡತಿ ಕೊನೆಗಾಲದಲ್ಲಿ ಗಂಡು ಮಕ್ಕಳನ್ನ ನೋಡ್ತಿದ್ದಿಲ್ಲ. ಆ ಹೆಣ್ಮಕ್ಳು ಅವರಿಗೆ ಕೈ ಮುಗಿಬೇಕು. ಇನ್ನೊಂದು ಮದುವೆ ಆಗಮ್ಮ ಅಂತ ಹೇಳಿದರು, ಇಲ್ಲಮ್ಮ ನನ್ನ ಗಂಡನೇ ಸಾಕು, ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು. ಹಿಂದಿನ ಕಾಲದಲ್ಲಿ ದೇವರಂಥ ಹೆಣ್ಮಕ್ಳಿದ್ರು. ಕೊನೆಯದಾಗಿ ಮತ್ತೊಂದು ಸರಿ ಹೇಳ್ತೀನಿ, ಇಬ್ಬರು ಅರ್ಥ ಮಾಡ್ಕೊಂಡು ಬದುಕಬೇಕು. ನಮ್ಮ ಅಪ್ಪ ಅಮ್ಮ ಹೇಳಿದ್ರಂತ ಮದುವೆ ಆಗೋದು, ಮತ್ತು ಹಳೆ ಗರ್ಲ್ಫ್ರೆಂಡ್ ಜೊತೆ ಒಡ್ಡಾಡೋದು. ಈ ಹುಡುಗಿನೂ ಅಷ್ಟೇ ಹುಡುಗರು ಅಷ್ಟೇ ಭಾಳ ತಪ್ಪು ಮಾಡ್ತಿದ್ದಾರೆ. ಆ ಥರ ಮಾಡಬೇಡಿ. ಟೈಮಲ್ಲಿ ಏನಪ್ಪ ಅಂದರೆ ಬರೀ ಹೆಣ್ಮಕ್ಳೇ ಓಡೋಗ್ತಿದ್ದಾರೆ. ಆ ಥರ ತಪ್ಪು ಮಾಡಬಾರ್ದು. ಮಕ್ಕಳಿಗೂ ಆಗಲಿ ಗಂಡು ಮಕ್ಕಳಿಗೂ ಆಗಲಿ ದಯವಿಟ್ಟು ಕೆಟ್ಟ ಕೆಲಸ ಮಾಡಬೇಡಿ. ತಂದೆ ತಾಯಿಗೆ ಒಳ್ಳೆಯ ಹೆಸರು ತರ್ರಿ. ಇವತ್ತಿನ ವಿಷಯ ಇಷ್ಟೇ.